ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಹೋಗ್ತಿರೋದು ಮುರುಡೇಶ್ವರಕ್ಕೆ. ಗೋಕರ್ಣ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಇವಾಗ 1 ಅವರ್ ಮುಖಾಂತರ ಮುರುಡೇಶ್ವರ ಹೋಗ್ತಿರೋದು. ನಾವು ಹೋಗೋ ಹೊತ್ತಿ ಸಂಜೆ ಆಗಿತ್ತು. ನಾವು ರೂಮೆಲ್ಲ ಮೊದಲೇ ಬುಕ್ ಮಾಡಿದ್ವಿ. ನಾವು ಉಳ್ಕೊಂಡಿದ್ದ ಲಾಡ್ಜ್ ಇದೇನೆ. ಇದು ದೇವಸ್ಥಾನಕ್ಕೆ ತುಂಬ ನಿಯರ್ ಇದೆ ಅಂತ ಬುಕ್ ಮಾಡಿದ್ದು, ಜಯ ಪ್ಯಾರಡೈಸ್ ಅಂತ. ಸೊ ಇಲ್ಲಿ ಬುಕ್ಕಿಂಗೆಲ್ಲ ಈಸಿ ಇರುತ್ತೆ. ನಾನು ನಂಬರ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಕಮ್ಮಿ ಆಗುತ್ತೆ ಸಾಧ್ಯ ಆದಷ್ಟು ಬೇರೆ ಕಡೆ ಕಂಪೇರ್ ಮಾಡಿದರೆ. ಇದು ಕಲ್ಯಾಣಿ ಇವಾಗ ಹೊಸ್ದಾಗಿ ಮಾಡ್ತಾ ಇದ್ದಾರೆ. ಹಿಂದಿನ ವೀಡಿಯೋದಲ್ಲೆಲ್ಲ ನೋಡಿದರೆ ಮುರುಡೇಶ್ವರದ್ದು, ಬಟ್ ನಾನು ಈ ಸರಿ ಏನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ. ಆ್ಯಕ್ಚುಲಿ ನಾವು ಬೆಳಗ್ಗೆ ಬಂದು ಬೀಚಲ್ಲಿ ಆಟ ಆಡಿಕೊಂಡು ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಹೋಗಿದ್ದು. ಸೊ ಹಂಗಾಗಿ ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗಲ್ಲ, ಡೈರೆಕ್ಟ್ ಬೀಚಿಗೆ ಹೋಗ್ಬಿಡ್ತೀವಿ. ಗೋಪುರದೆಲ್ಲ ಕೆಲಸ ನಡೀತಾ ಇದೆ. ಸೊ ಹಂಗಾಗಿ ಮೇಲ್ಗಡೆ ಲಿಫ್ಟಲ್ಲಿ ಯಾರಿಗೂ ಅಲೋ ಮಾಡ್ತಿಲ್ಲ. ಇದು ಆಮೇಲೆ ಶಿವನ್ ಸ್ಟ್ಯಾಚು ಇದೆಯಲ್ಲ, ಸೊ ಅಲ್ಲಿಗೆ ಹೋಗೋ ಎಂಟ್ರೆನ್ಸ್ ಇದು. ಇದು ಬೋಟಿಂಗ್ಗೆ ಮತ್ತಿನ್ನು ಬೀಚ್ಗೆ ಹೋಗೋ ಏರಿಯಾ ಇದು. ಒಂದು ಹಳೆ ವಿಡಿಯೋದಲ್ಲೂ ನೋಡಿರ್ತೀರ, ಬಟ್ ಮತ್ತಿನ್ನೊಂದು ಸರಿ ಆಗ್ತಿರೋದು. ನಾವು ಬೀಚಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಿರೋದು. ಸೊ ಮಧ್ಯಾಹ್ನ ಆಗಿತ್ತು, 12:30 ಆಗಿತ್ತು. ಕ್ರೌಡ್ ಇತ್ತು, ಬಟ್ ಚೆನ್ನಾಗಿತ್ತು. ನೋಡ್ಬೋದು ಎಷ್ಟು ಬಿಸಿಲಿದೆ ಅಂತ. ತುಂಬ ಅಂದರೆ ತುಂಬ ಜನ ಇದ್ದರು. ನಾವು ಹಿಂದಿನ ಸಲ ಕಳೆದ ಸಲ ಹೋದಾಗ ನಮಗೆ ಅಷ್ಟೊಂದು ಜನನೂ ಇರಲಿಲ್ಲ. ಸೊ ನಾವು ಲಾಸ್ಟಿಗೆ ಹೋದ್ರಿಂದ ನಮಗೆ ಈಸಿಯಾಗಿ ದರ್ಶನ ಆಯಿತು. ಇದು ಲಿಫ್ಟ್ ಹತ್ತುವಂಥ ಜಾಗ. ಇದು 20 ರೂಪೀಸ್ ಪರ್ ಹೆಡ್. ಇಲ್ಲಿ ಫುಲ್ ಮೇಲೆ ಗೋಪುರದವರೆಗೂ ಕರ್ಕೊಂಡು ಹೋಗ್ತಾರೆ, ತುದಿವರೆಗೂ. ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಸ್ವಲ್ಪ ಪೇಂಟಿಂಗ್ ಕೆಲಸ ಎಲ್ಲ ನಡೀತಿರೋದ್ರಿಂದ ಎಲ್ಲ ಕಡೆ ಅಲೌ ಮಾಡ್ತಾ ಇಲ್ಲ ಜಾಸ್ತಿ.
ಇದು ದೇವಸ್ಥಾನದ ಬಲಭಾಗದಲ್ಲಿರುವಂಥ ಬೀಚು. ಇಲ್ಲೆಲ್ಲ ಬೋಟಿಂಗು ಮತ್ತಿನ್ನು ಆಟಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇಲ್ಲಿ ಫಿಶಿಂಗ್ ಮಾತ್ರ ಇರುತ್ತೆ. ಅದೇನು ದೂರದಲ್ಲಿ ನೋಡ್ತಾ ಇದ್ದೀರಾ ಅದು ನೇತ್ರಾಣಿ ಐಲ್ಯಾಂಡ್ ಅಂತಾರೆ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಕ್ಕಲ್ಲ ಇಲ್ಲ, ಸೊ ಹಂಗಾಗಿ ಹೊರಗಡೆ ಮಾಡ್ತಾಯಿರೋದು. ಇದು ದೇವಸ್ಥಾನದ ಬಲಭಾಗದಲ್ಲೇ ಇರುವಂಥ ಊಟದಲ್ಲಿದು. ಸೊ ಇಲ್ಲಿ ಊಟ ಎಲ್ಲ ತುಂಬ ಪ್ರಸಾದ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾವು ಕಳೆದ ಸರಿ ಹೋದಾಗ ಸಂಜೆ ಆಗಿತ್ತು, ಸೊ ಹಂಗಾಗಿ ನಮಗೆ ಊಟ ಸಿಗಲಿಲ್ಲ. ಈ ಸರಿ ಹೋದಾಗ ಊಟ ಸಿಕ್ತು. ಸೊ ದೇವ್ರ ಪ್ರಸಾದ ಯಾಕೆ ಮಿಸ್ ಮಾಡ್ಕೊಂಡು ಹೋಗೋದು ಅಂತ ನಾವು ಊಟ ಮಾಡಿಕೊಂಡು ಆಮೇಲೆ ಉಡುಪಿ ಹೊರಟಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೇನು ಸಾಧ್ಯ ಆದಷ್ಟು ಶೇರ್ ಮಾಡಿ. ಆ್ಯಕ್ಚುಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡೋಕ್ಕಲ್ಲಿ ಏನೂ ಇಲ್ಲ. ಆ್ಯಕ್ಚುಲಿ ನಾವು ಏನು ಪದೇ ಪದೇ ಹಾಕಿದ ವಿಡಿಯೋನೇ ಆಗ್ತಿದ್ದೆ ನಾನು, ಸೊ ಹಂಗಾಗಿ ಏನೂ ಎಕ್ಸ್ಪ್ಲೈನ್ ಮಾಡ್ತಾಯಿಲ್ಲ. ಇದು ಭಟ್ಕಳದ ಬಸ್ ಸ್ಟ್ಯಾಂಡು.